മനോജവം മാരുതതുല്യവേഗം ജിതേന്ദ്രിയം ബുദ്ധിമതാം വരിഷ്ഠം വാതാത്മജം വാനരയൂഥമുഖ്യം ശ്രീരാമദൂതം ശിരസാ നമാമി. హనుమంత కేసరి నందన మారుతిరాయ వానర యోధ వాయుపుత్ర వజ్రకాయ దీన బంధువే ధీర జయ హనుమాన్. జయ హనుమంత కేసరి నందన మారుతిరాయ వానర యోధ వాయుపుత్ర వజ్రకాయ దీన బంధువే ధీర జయ హనుమాన్. రఘుపతి రాఘవ కేసరి నందన మారుతిరాయ వానర యోధ వాయుపుత్ర వజ్రకాయ దీన బంధువే ధీర జయ హనుమాన్. ರಘುಪತಿ ರಾಘವ ರಾಜ ರಾಮ ಎನ್ನುತ್ತ ಹಾಡುವ ನಮ್ಮ ಹನುಮ ನಮೋ ರಾಮ ಭಕ್ತ ನೀನೇ ಸರ್ವಶಕ್ತ. ರಾಮನ ಮುಖ್ಯ ಪ್ರಾಣ ಹನುಮ ಹನುಮನ ಪ್ರಾಣ ರಾಮ ನಾಮ. ರಾಮನ ಮುಖ್ಯ ಪ್ರಾಣ ಹನುಮ ಹನುಮನ ಪ್ರಾಣ ರಾಮ ನಾಮ. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ಭಕ್ತಿಲಿ ಶಕ್ತಿ ಕಂಡನೋ ಹನುಮ ರಾಮನ್ನೇ ಗೆದ್ದು ಬಿಟ್ಟನೋ. ಭಕ್ತರನ್ನು ನಿತ್ಯ ಕಾಯುವ ಮಾರುತಿ ಪ್ರೀತಿಯಿಂದ ಬಂದು ಹರಸುವ. ಇದು ರಾಮ ಮಂತ್ರ ಸಾರ ಹನುಮಂತನ ಶಕ್ತಿಯ ಪಾರ. ರಾಮ ಲಕ್ಷ್ಮಣರ ಹೊತ್ತೋನಯ್ಯ ಪುಟ್ಟ ಮಕ್ಕಳ ನಾಯಕ ಆಂಜನೇಯ. ಹನುಮಂತಪ್ಪ ಕಪಿರಾಯಪ್ಪ ಎಲ್ಲ ನಿಂದೇನಪ್ಪ. ಕಣ್ತೆರೆದು ದಯೆ ತೋರಿ ಎಲ್ರೂ ಕಾಪಾಡಪ್ಪ. ರಾಮದೂತನಾಗಿ ಹೋದನೋ ಹನುಮ ರಾಮ ಮುದ್ರೆ ಸೀತೆಗಿತ್ತನೋ. ಲಂಕೆಯ ಸುಟ್ಟು ಬಿಟ್ಟನೋ ದಶಕಂಠನ ಸೊಕ್ಕನ್ನೇ ಮೆಟ್ಟಿ ನಿಂತನೋ. ಎದೆಯಲ್ಲಿ ರಾಮನನ್ನ ತೋರಿ ನಿಂತ ಈ ಹನುಮಣ್ಣ. ರಾಮನಪ್ಪುಗೆಯ ಭಾಗ್ಯ ಗಳಿಸಿದ ಚಿರಂಜೀವಿಯಾಗಿ ತಾನು ನೆಲೆಸಿದ. ಹನುಮಂತಪ್ಪ ಕಪಿರಾಯಪ್ಪ ಎಲ್ಲ ನಿಂದೇನಪ್ಪ. ಕಣ್ತೆರೆದು ದಯೆ ತೋರಿ ಎಲ್ರೂ ಕಾಪಾಡಪ್ಪ. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ರಘುಪತಿ ರಾಘವ ರಾಜ ರಾಮ ಎನ್ನುತ್ತ ಹಾಡುವ ನಮ್ಮ ಹನುಮ ನಮೋ ರಾಮ ಭಕ್ತ ನೀನೇ
ಸರ್ವಶಕ್ತ ರಾಮನ ಮುಖ್ಯ ಪ್ರಾಣ ಹನುಮ ಹನುಮನ ಪ್ರಾಣ ರಾಮನಮ ರಾಮನ ಮುಖ್ಯ ಪ್ರಾಣ ಹನುಮ ಹನುಮನ ಪ್ರಾಣ ರಾಮನಮ ಸನಾತನ ಹಿಂದೂ ಧರ್ಮಕ್ಕೆ ಜಯವಾಗಲಿ. ಅದೇ ರೀತಿ ಜೈ ಶ್ರೀರಾಮ್. ಅದೇ ರೀತಿ ಇವತ್ತಿನ ದಿವಸ ದವನದ ಹುಣ್ಣಿಮೆ ಅಂದರೆ ಹನುಮಾನ್ ಜಯಂತಿ ಉತ್ಸವ ಇರುತ್ತದೆ. ಸಮಸ್ತ ದೇಶದ ಜನತೆಗೆ ಹನುಮಾನ್ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳೊಂದಿಗೆ ಇಂದು ಗಂಗಾನಗರದಲ್ಲಿ ಸುಮಾರು 3-4 ವರ್ಷ ಪುರಾತನ ಮಂದಿರವಿದ್ದು ಜೈ ಗಂಗಾ ಹನುಮಾನ್ ಈ ಒಂದು ಹನುಮಾನ್ ಪುರಾತನ ದೇವಸ್ಥಾನವಿದ್ದು ಇದರ ಸುಮಾರು 35 ವರ್ಷಗಳಿಂದ ರಥೋತ್ಸವ ಕಾರ್ಯಕ್ರಮ ಗಂಗಾನಗರದ ಶ್ರೀ ನೇಶಾಣ ಅಂಬಿಗರ ಚೌಡಯ್ಯ ಜೀರ್ಣೋದ್ಧಾರ ಸಂಘ ಹಾಗೂ ಉತ್ಸವ ಸಮಿತಿಯು ಆಚರಿಸಿಕೊಳ್ತಾ ಬರ್ತಾಯಿದ್ದೀವಿ. ಅದೇ ರೀತಿ ಇಂದು ಹನುಮಾನ್ ಜಯಂತಿಯ ಪ್ರಯುಕ್ತ ಬೆಳಿಗ್ಗೆ ತೊಟ್ಟಿಲು ಕಾರ್ಯಕ್ರಮ, ನಂತರ ಅಭಿಷೇಕ್ ಕಾರ್ಯಕ್ರಮ, ಇದಾದ ನಂತರ 10 ಗಂಟೆಗೆ ಮಹಾಪ್ರಸಾದ ವಿತರಣೆ ಇರ್ತದೆ. ಈ ಮಹಾಪ್ರಸಾದವು ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮಕ್ನೂರು ಅವರ ನೇತೃತ್ವದಲ್ಲಿ ಜರುಗಲಿದೆ. ಅವರು ಬಂದು ಈ ಮಹಾಪ್ರಸಾದಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ಅದೇ ರೀತಿ ಮಧ್ಯಾಹ್ನ 4 ಗಂಟೆಗೆ ಕಳಸಾರೋಹಣ ಇರುತ್ತದೆ. ಅದೇ ರೀತಿ ಮಠಾಧೀಶರು ಶರಣರಾದಂಥ ಶ್ರೀ ವೀರ ಮಹಂತ ಶಿವಾಚಾರ್ಯರು ಚಿಣಮಗೇರಿ ಮಠ ಆ ಶರಣರು ಕೂಡ ಬರ್ತಾ ಇದ್ದಾರೆ. ಅದೇ ರೀತಿ ಚೌದಾಪುರಿ ಮಠದ ಶರಣರಾದಂಥ ಶ್ರೀ ರಾಜಶೇಖರ ಶಿವಾಚಾರ್ಯರು ಅವರು ಕೂಡ ಆಗಮಿಸಲಿದ್ದಾರೆ. ಅದೇ ರೀತಿ ತೊನಸಳ್ಳಿಯ ನಮ್ಮ ಸಮಾಜದ ಶರಣರಾದಂಥ ಕೊತ್ಲಪ್ಪ ಮುತ್ತೆ ಅವರು ಕೂಡ ಬರ್ತಾ ಇದ್ದಾರೆ. ಈ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಯುವಕರಿಗೆ ಬೆನ್ನೆಲುಬಾಗಿ ನಿಂತಂಥ ರಾಯಪ್ಪಮ್ಮ ಹೊನಗುಂಟಿ ಅವರು, ಅದೇ ರೀತಿ ವಿಜಯಕುಮಾರ್ ಹದಗಲ್ ಅವರು, ಅಮೃತ್ ಡಿಗ್ಗಿ ಅವರು, ಶಾಂತಪ್ಪ ಕೂಡಿಯವರು, ಇನ್ನೂ ಅನೇಕ ಹಿರಿಯರಿದ್ದಾರೆ. ಅವರೆಲ್ಲರೂ ಕೂಡಿ ಅದೇ ರೀತಿ ಜಯಂತ್ಯೋತ್ಸವ ಅಧ್ಯಕ್ಷರಾದಂಥ ಶರಣು ಎಸ್ ಕೌಲ್ಗಿಯವರ ನೇತೃತ್ವದಲ್ಲಿ ಈ ಒಂದು ಭವ್ಯ ವಿಜೃಂಭಣೆ ರಥೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆಲ್ಲರೂ ನಮ್ಮ ಯುವಕರು ಕೂಡ ಕೈ ಜೋಡಿಸಿ ಒಂದು ಒಳ್ಳೆಯ ಸಂದೇಶ ಮೂಲಕ ಹಿರಿಯರು ಹಾಗೂ ಯುವಕರು ಎಲ್ಲರೂ ಕೂಡಿಕೊಂಡು ಒಂದು ಒಳ್ಳೆಯ ಜಾತ್ರೆ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಇದಕ್ಕೆ ಶರಣು ಕುಡಿಯವರಾಗಿರ್ಬೋದು, ಬಾಬಾ ಸಾಹೇಬ್ ಕುಡಿಯವರಾಗಿರ್ಬೋದು, ಅನಿಲ್ ಕುಡಿಯವರಾಗಿರ್ಬೋದು, ಅಶೋಕ್ ಬಿದನೂರು ಆಗಿರ್ಬೋದು, ದತ್ತು ಹುನಳ್ಳಿಯವರಾಗಿರ್ಬೋದು, ಇನ್ನೂ ಅನೇಕ ಮುಂತಾದ ಸಂತೋಷ್ ಹುಳ್ಗೇರಿ ಅವರು ಪ್ರಧಾನ ಕಾರ್ಯದರ್ಶಿಗಳು ಅವರು ಕೂಡ ಬಹಳ ಸತತವಾಗಿ ಪ್ರಯತ್ನ ಮಾಡಿ, ಅದೇ ರೀತಿ ಉಮೇಶ್ ಹದಗಲ್ ಅವರು ಕೂಡ ಇನ್ನೂ ಅನೇಕ ಮುಂತಾದ ಯುವಕರು ಕೂಡಿ ಇಡೀ ಗಂಗಾನಗರದ ಯುವಕರು ಎಲ್ಲರೂ ಕೂಡಿ ಭವ್ಯ ರಥೋತ್ಸವ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸಾಯಂಕಾಲ ಎಲ್ಲ ಸುತ್ತಮುತ್ತಲಿನ ಬಡಾವಣೆಯ ನೀವರಾಂಧ್ರ ಕಾಲನಿ ಆಗಿರ್ಬೋದು, ರಾಯರ್ ಕಾಲನಿ ಆಗಿರ್ಬೋದು, ಜೈ ಭವಾನಿ ಲಾಲ್ಗೇರಿ ಟ್ರಸ್ಟ್ ಕಮಿಟಿಯವರಾಗಿರ್ಬೋದು, ಮಸ್ಜಿದ್ ಕಮಿಟಿಯವರಾಗಿರ್ಬೋದು, ಮಾತಾ ಮಣಿಕೇಶ್ವರಿ ಕಾಲನಿಯವರು ಆಗಿರ್ಬೋದು, ಕೋರಿಮಠದವರು ಆಗಿರ್ಬೋದು, ಅಥವಾ ಬ್ರಹ್ಮಪುರ ಬಡಾವಣೆ ಎಲ್ಲ ಸಾರ್ವಜನಿಕರು ಬಂದು ಈ ರಥೋತ್ಸವ ಹಾಗೂ ಹನುಮಾನ್ ದರ್ಶನ ಪಡೆಯೋದು ಪುನೀತರಾಗಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಿಂತಿರುವ ಪ್ರಸನ್ನಾಂಜನೇಯ ಆಗ ಸದಾ ಎತ್ತರಕ್ಕೆ ವಾಯುದೇವತನಯ. ಅದೋ ನೋಡಿ ನಿಂತಿರುವ ಪ್ರಸನ್ನಾಂಜನೇಯ ಆಗ ಸದಾ ಎತ್ತರಕ್ಕೆ ವಾಯುದೇವತನಯ. ಸೂರ್ಯನನ್ನು ಹಿಡಿಯ ಹೋದ ಈ ಮಹಾಕಾಯ ಭಕ್ತರನ್ನು ಕಾಪಾಡಲು ನಿಂತಿಹ ಮಹಾರಾಯ. ಅದೋ ನೋಡಿ ನಿಂತಿರುವ ಪ್ರಸನ್ನಾಂಜನೇಯ ಆಗ ಸದಾ ಎತ್ತರಕ್ಕೆ ವಾಯುದೇವತನಯ.
ವಜ್ರದೇಹ ಪಡೆದು ಮೆರೆವ ನಿತ್ಯ ಬ್ರಹ್ಮಚಾರಿ ಸುಮಕೋಮಲ ಹೃದಯ ಪಡೆದ ವಿಶ್ವ ಸಂಸಾರಿ ವಜ್ರದೇಹ ಪಡೆದು ಮೆರೆವ ನಿತ್ಯ ಬ್ರಹ್ಮಚಾರಿ ಸುಮಕೋಮಲ ಹೃದಯ ಪಡೆದ ವಿಶ್ವ ಸಂಸಾರಿ ಸ್ವಾಮಿಯಾಜ್ಞೆ ಪಾಲಿಸಿದ ಕಡಲನು ಹಾರಿ ಸ್ವಾಮಿಯಾಜ್ಞೆ ಪಾಲಿಸಿದ ಕಡಲನು ಹಾರಿ ನಿಶ್ಚಯ ಪರಾಕಾಷ್ಠೆ ಜಗಕ್ಕೆಲ್ಲ ತೋರಿ ಅದೋ ನೋಡಿ ನಿಂತಿರುವ ಪ್ರಸನ್ನಾಂಜನೇಯ ಆಗ ಸದಾ ಎತ್ತರಗೆ ವಾಯುದೇವ ತನಯ ಬೆಣ್ಣೆಯನ್ನು ಹಚ್ಚಿರಿ ಅವನ ಒಡಲಿಗೆ ಒಡೆಮಾಲೆಯ ಹಾಕಿರಿ ಅವನ ಕೊರಳಿಗೆ ಬೆಣ್ಣೆಯನ್ನು ಹಚ್ಚಿರಿ ಅವನ ಒಡಲಿಗೆ ಒಡೆಮಾಲೆಯ ಹಾಕಿರಿ ಅವನ ಕೊರಳಿಗೆ ತುಳಸಿ ಮಾಲೆ ಅರ್ಪಿಸಿರಿ ವಾಯುಪುತ್ರಗೆ ತುಳಸಿ ಮಾಲೆ ಅರ್ಪಿಸಿರಿ ವಾಯುಪುತ್ರಗೆ ಅಭಿಷೇಕವ ಮಾಡಿರಿ ಆಂಜನೇಯಗೆ ಅದೋ ನೋಡಿ ನಿಂತಿರುವ ಪ್ರಸನ್ನಾಂಜನೇಯ ಆಗ ಸದಾ ಎತ್ತರಗೆ ವಾಯುದೇವ ತನಯ ಇವತ್ತಿನ ಶುಭ ಸಂದರ್ಭದಲ್ಲಿ ಶ್ರೀ ನಿಜ ಶರಣ ಅಂಬಿಗರ ಚೌಡಯ್ಯ ಜೀರ್ಣೋದ್ಧಾರ ಸಂಘ ಮತ್ತು ಜೈ ಹನುಮಾನ್ ಗಂಗಾನಗರ ಹನುಮಾನ್ ಸಂಘದ ವತಿಯಿಂದ ಯುವಕರು ಮತ್ತು ಹಿರಿಯರು ಎಲ್ಲರೂ ಕೂಡಿ ಇವತ್ತಿನ ಈ 35ನೇ ಜಾತ್ರಾ ಮಹೋತ್ಸವ ಅಂಗವಾಗಿ ಒಳ್ಳೆಯ ರೀತಿಯಿಂದ ನಡ್ಕೋತ ಬಂದಿದೆ ಮತ್ತು ಪ್ರಸಾದ ವಿತರಣೆ ಇದೆ. ಎಲ್ಲ ಹಿರಿಯರು ಮತ್ತು ಕಿರಿಯರು ಮತ್ತು ಎಲ್ಲರೂ ಬಂದು ಪ್ರಸಾದ ಸ್ವೀಕಾರ ಮಾಡಬೇಕಂತೇಳಿ ತಮ್ಮಲ್ಲಿ ಕಳಕಳಿಕೆ ಪೂರ್ವಕವಾಗಿ ವಿನಂತಿ ಮಾಡಲಾಗುವುದು. ಆಮೇಲೆ ಅದೇ ರೀತಿಯಾಗಿ ಸಾಯಂಕಾಲ 6 ಗಂಟೆಗೆ ಹನುಮಾನ್ ಮಂದಿರದ ರಥೋತ್ಸವ ಜರುಗಲಿದೆ. ದಯವಿಟ್ಟು ಸಾಯಂಕಾಲ 6 ಗಂಟೆಗೆ ತಾವೆಲ್ಲ ಭಕ್ತಾದಿಗಳನ್ನು ಬಂದು ದರ್ಶನ ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಹಾಗೂ ವರ್ಣರಂಜಿತ ಹನುಮನ ಮೂರುತಿ ಈ ಜಗದೇ ಎಲ್ಲೆಲ್ಲೂ ಅವನದೇ ಕೀರುತಿ ಸಿಂಧೂರ ವರ್ಣರಂಜಿತ ಹನುಮನ ಮೂರುತಿ ಈ ಜಗದೇ ಎಲ್ಲೆಲ್ಲೂ ಅವನದೇ ಕೀರುತಿ ಬೇಡಿದಂಥ ವರವ ತರುವ ಕರುಣೆ ವಾರಿಧಿ ಬೇಡಿದಂಥ ವರವ ತರುವ ಕರುಣೆ ವಾರಿಧಿ ಸಾಟಿಗಿರದ ದೈವವು ನಮ್ಮ ಮಾರುತಿ ಅದೋ ನೋಡಿ ನಿಂತಿರುವ ಪ್ರಸನ್ನಾಂಜನೇಯ ಆಗ ಸದಾ ಎತ್ತರಕ್ಕೆ ವಾಯುದೇವ ತನಯ ಅದೋ ನೋಡಿ ನಿಂತಿರುವ ಪ್ರಸನ್ನಾಂಜನೇಯ ಆಗ ಸದಾ ಎತ್ತರಕ್ಕೆ ವಾಯುದೇವ ತನಯ ಸೂರ್ಯನನ್ನು ಹಿಡಿಯ ಹೋದ ಈ ಮಹಾಕಾಯ ಭಕ್ತರನ್ನು ಕಾಪಾಡಲು ನಿಂತಿಹ ಮಹಾರಾಯ ಅದೋ ನೋಡಿ ನಿಂತಿರುವ ಪ್ರಸನ್ನಾಂಜನೇಯ ಆಗ ಸದಾ ಎತ್ತರಕ್ಕೆ ವಾಯುದೇವ ತನಯ हनुमान अंजना सोन्हु
वायुपुत्रो महाबलः रामेष्टफल्गुणसख्या पिङ्गाक्षो अमितविक्रमः उदधिक्रमणश्चैव सीताशोकविनाशकः लक्ष्मणप्राणदात च दशग्रीवस्य दर्पः ಶ್ರೀ ನಿಜಶರಣ ಅಂಬಿಗರ ಚೌಡೆಯ ಜೀರ್ಣೋತ್ಸವ ಸಮಿತಿ ಹಾಗೂ ಜಯಗಂಗಾ ಹನುಮಾನ್ ಜಾತ್ರಾ ಉತ್ಸವ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 35ನೇ ವರ್ಷದ ಜಾತ್ರಾ ಮಹೋತ್ಸವ ಅಂಗವಾಗಿ ಇವತ್ತು ಹನುಮನ ದಿವಸದ ಬೆಳಿಗ್ಗೆ 6:14 ಗಂಟೆಗೆ ಹನುಮನ ಅಭಿಷೇಕ ತೊಟ್ಟಿಲು ಕಾರ್ಯಕ್ರಮ, ಅದಾದ ನಂತರ 10 ಗಂಟೆಗೆ ಮಹಾಪ್ರಸಾದ, ಎಲ್ಲ ಭಕ್ತಾದಿಗಳ ಮಹಾಪ್ರಸಾದ ಇರುತ್ತದೆ ಮತ್ತು 4 ಗಂಟೆಗೆ ಕಳಸರೋಣ ಕಾರ್ಯಕ್ರಮ ಭವ್ಯ ಮೆರವಣಿಗೆ ಮುಖಾಂತರ ಗಂಗಾನ ತಲುಪಲಿದೆ ಮತ್ತು ಸಾಯಂಕಾಲ 6:15 ಗಂಟೆಗೆ ರಥೋತ್ಸವ ಜರುಗಲಿದೆ. ಈ ಒಂದು ರಥೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಲಿರುವ ವೀರ ಮಹಾಂತೇಚಾರಿ ಶಿವಾಚಾರ್ಯರು ಚಿನ್ನಮಗೇರಿ ಇವರು ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಲಿದೆ ಮತ್ತು ಅದೇ ರೀತಿಯಾಗಿ ಕೊತ್ಲಪುತ್ತ ತೊನಸಳ್ಳಿ ನಮ್ಮ ಸಮಾಜ ಗುರುಗಳು ಅವರು ಕೂಡ ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ ಮತ್ತು ನಮ್ಮ ನೆಚ್ಚಿನ ನಾಯಕರಾದ ಕೂಲಿ ಸಮಾಜ ಧೀಮಂತ ನಾಯಕರು, ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣ ಬಕ್ಕಮುಖ ಸರ್ ಅಧ್ಯಕ್ಷತೆಯಲ್ಲಿ ಮತ್ತು ಅವರು ರಥೋತ್ಸವಕ್ಕೆ ಚಾಲನೆ ಕೊಡಲಿದ್ದಾರೆ ಮತ್ತು ಸಮಾಜ ಎಲ್ಲ ಹಿರಿಯರು ಯುವಕರು ಕೂಡಿ ಈ ಒಂದು ಜಾತ್ರಾ ಮಹೋತ್ಸವ ಅತ್ಯಂತ ಯಶಸ್ವಿ ಜರುಗಲಿದೆ. ಆದ ಕಾರಣ ಸಮಸ್ತ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಿಂತೆ. ನನ್ನ ಹೆಸರು ಶರಣು ಎಸ್ ಕೌಲ್ಗಿ, ಈ ಜಯಗಂಗಾ ಹನುಮಾನ ಜಾತ್ರಾ ಉತ್ಸವ ಸಮಿತಿ ಅಧ್ಯಕ್ಷರು. ನಮಸ್ಕಾರ. बोलो बजरंगबली महाराज की जय श्री राम, जय श्री राम, जय श्री राम। ಭಜಿಸುವೆ ಭಜಿಸುವೆ ಬ್ರಹ್ಮಚಾರಿ, ಭಜಿಸುವೆ ಸೀತಾ ದುಃಖಹಾರಿ. ಭಜಿಸುವೆ ಭಜಿಸುವೆ ಬ್ರಹ್ಮಚಾರಿ, ಭಜಿಸುವೆ ಸೀತಾ ದುಃಖಹಾರಿ. ಲಂಕಾ ಭಯಂಕರ ರಾವಣ ವೈರಿ, ಲಂಕಾ ಭಯಂಕರ ರಾವಣ ವೈರಿ. ವಂದಿಸುವೆ ನಿನ್ನ ಪ್ರಸನ್ನ. ಪ್ರಸಾದ್ ನೀಡ್ಲತ್ತಾರ. ಹಾಂ बोलो बजरंगबली महाराज की जय, बोलो जय गंगा हनुमान की जय।
ಗಂಗಾ ಹನುಮಾನ್ ಕಿ ಜೈ. ಗಂಗಾ ಹನುಮಾನ್ ಕಿ ಜೈ. मिलाते राम नाम की बूटी सबको मस्त बनाते हैं. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 35ನೇ ಜಯಂತ್ಯೋತ್ಸವ ಅಂಗವಾಗಿ ಗಂಗಾನಗರದಲ್ಲಿ ಹನುಮಾನ್ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಇಡೀ ನಗರದಲ್ಲಿ ಎಲ್ಲ ಹನುಮಾನ್ ದೇವರಿಗಿಂತ ಅತ್ಯಂತ ಶಕ್ತಿ ದೇವತೆಯಾದಂಥವ್ರು ಯಾರಾದರೂ ಅಂದ್ರೆ ಗಂಗಾನಗರದಲ್ಲಿ ಜಯ ಹನುಮಾನ್ ದೇವರು. ಇವತ್ತಿನ ದಿವಸ ಗಂಗಾನಗರದ ಎಲ್ಲ ಯುವಕರು ಒಕ್ಕಟ್ಟಾಗಿ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಇವತ್ತಿನ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದಾರೆ ಮತ್ತು ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ. ಮತ್ತು ರಥೋತ್ಸವ ಕಾರ್ಯಕ್ರಮ ಕೂಡ ಸಾಯಂಕಾಲ 6 ಗಂಟೆಗೆ ಜರುಗುತ್ತದೆ. ಇವತ್ತಿನ ದಿವಸ ಈ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತರು ಮನಸಾಪೂರ್ವಕವಾಗಿ ಜೈ ಹನುಮಾನ್ ದೇವರಿಗೆ ತಾವು ಏನು ಬೇಡ್ಕೊಳ್ತಾರ ಅದು 100ಕ್ಕೆ 100 ಪಟ್ಟು ಅವರ ಆಶಯ ಈಡೇರ್ತದೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಈ ಗಂಗಾನಗರದ ಬಡಾವಣೆ ಎಲ್ಲ ಪ್ರಮುಖ ಯುವಕರ ಆಶಯ ಏನಂದ್ರೆ ಇಡೀ ಭಾಗದಲ್ಲಿ ಮಳೆ ಬೆಳೆ ಬರಲಿ, ಎಲ್ಲರೂ ಶಾಂತಿ ಸೌಹಾರ್ದತೆ ಬಾಳಲಿ ಮತ್ತು ಕೋಮು ಸೌಹಾರ್ದತೆ ಹೋಗಲಿ ಎಂಬ ಶಾಂತಿ ಸಂದೇಶವನ್ನು ರವಾನೆ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತಿನ ದಿವಸ ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಶಾಂತಪ್ಪ ಕೂಡಿಯವರು, ವಿಜಯಕುಮಾರ್ ಹದ್ಗಲ್ ಅವರು, ಅಮೃತ್ ಡಿಗ್ಗಿಯವರು ಮಾರ್ಗದರ್ಶನಿಯವರು ನಿರಂತರವಾಗಿ ಭಾಳ ವರ್ಷಗಳಿಂದ ಈ ಸಮಾಜಕ್ಕೆ ಮಾರ್ಗದರ್ಶಕರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಯುವಕರಾಗಿ ಶ್ರೀಕಾಂತ್ ಇರ್ಬೋದು, ನಮ್ಮ ರಮೇಶ್, ನಟರಾಜ್, ಅನಿಲ್ ಇನ್ನೊಂದು ಹೆಸರದಲ್ಲ, ಲಂಕಿ ಅನಿಲ್ ಕೂಡಿ ಮತ್ತು ಲಂಕಿ ಕೂಡಿ, ಉಮೇಶ್ ಹದ್ಗಲ್ ಅವರು, ಜಗದೇವಪ್ಪ ಅಣ್ಣವರು, ಎಲ್ಲರೂ ಭಾಳಷ್ಟು ಮಂದಿ ನಮ್ಮ ತಮ್ಮವರು ಒಂದು ಕೂಡ ಈ ಕಾರ್ಯ ಬಂದಿದ್ದಾರೆ. ಶಿವರಾಯ ಕಮಕ್ಕನೂರವರು, ಯಾರು ಶರಣಪ್ಪ ಕೂಡಿ ಅವರು. ಈ ಜಯಂತ್ಯೋತ್ಸವ ಪ್ರತಿ ವರ್ಷ ಯಾರ್ದು ಮನಸ್ಸು ನೋಯಿಸಬಾರ್ದು ಅಂತೇಳಿ ಪ್ರತಿ ವರ್ಷ ನಮ್ಮೆಲ್ಲ ಯುವಕರು ಕೂಡಿ ಒಂದೊಂದು ವರ್ಷಕ್ಕೆ ಒಬ್ಬೊಬ್ಬರಿಗೆ ಅಧ್ಯಕ್ಷರಾಗಿ ನೇಮಕ ಮಾಡ್ತಾರೆ. ಈ ಶರಣವರು ಕೂಡ ಭಾಳ ವರ್ಷಗಳಿಂದ ಉತ್ತಮವಾದ ಕೆಲಸಗಳು ಮಾಡ್ತಾಯಿದ್ದಾರೆ. ನಿನ್ನ ಹೆಸರೇನು? ಮಲ್ಲು ಕೂಡಿ ಸಾವ್ಕಾರ್ ಫೈನಾನ್ಷಿಯರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ಶಕ್ತಿಯನ್ನು ತುಂಬ್ತಾ ಇದ್ದಾರೆ. ಅವರ ಮಾವನವರಂಥ ಶೇಖರ್ ಅವರು ಕೂಡ ನನಗೆ ಭಾಳ ಆತ್ಮೀಯರಾಗಿರುವುದರಿಂದ ಭಾಳ ವೈಭವವಾಗಿ ಇವತ್ತಿನಲ್ಲಿ ಕಾರ್ಯಕ್ರಮ ಇಡೀ ಎಲ್ಲ ನಗರದಲ್ಲಿ ಇದ್ದಂಥ ಹನುಮಾನ್ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಇದು ವಿಭಿನ್ನವಾದಂಥ ಹನುಮಾನ್ ದೇವಸ್ಥಾನ ಇರೋದರಿಂದ ಇಲ್ಲಿ ಭಕ್ತಿಪೂರ್ವಕವಾಗಿ ಹಿಂದುಳಿದವ್ರಿಗಿಂತ ಹೆಚ್ಚಿನ ಬ್ರಾಹ್ಮಣ ಸಮುದಾಯದವರು, ಇನ್ನಿತರ ಬೇರೆ ಬೇರೆ ಸಮುದಾಯದವರು 100ಕ್ಕೆ 100 ಪಟ್ಟು ಜನರು ಬಂದು ಇವತ್ತಿನ ದಿವಸ ಇಲ್ಲಿ ದೇವ್ರ ದರ್ಶನ ಪಡ್ಕೊಂಡು ಹೋಗ್ತಾರೆ.
ಸಾಯಂಕಾಲ 6 ಗಂಟೆಗೆ ಸುಮಾರು 10,000ಕ್ಕಿಂತ ಮೇಲ್ಪಟ್ಟು ಭಕ್ತರು ಈ ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಯಾವ ಪ್ರಕಾರ ಕಲಬುರಗಿ ಶರಣಬಸವೇಶ್ವರ ರಥ ವಿಜೃಂಭಣೆ ನಡೀತದೆ ಅದೇ ಮಾದರಿಯಲ್ಲಿ 2ನೇ ರಥೋತ್ಸವ ಅಂದ್ರೆ ನಮ್ಮ ಗಂಗಾನಗರದಲ್ಲಿ ಹನುಮಾನ್ ರಥೋತ್ಸವ. ಅದನ್ನು ವೈಭವಪೂರ್ಣವಾಗಿ ಎಲ್ಲ ಯುವಕರು ಕೂಡ್ಕೊಂಡು ಮಾಡ್ಕೊಂಡು ಹೋಗಬೇಕು. ನಾವೆಲ್ಲರೂ ಅವರಿಗೆ ಮಾರ್ಗದರ್ಶಕರು ಇರ್ತೀವಿ. ಮುಂದಿನ ದಿನಗಳಲ್ಲಿಯೂ ಕೂಡ ಅವರು ಮಾಡ್ತಕ್ಕಂಥ ಒಳ್ಳೆಯ ಕೆಲಸಕ್ಕೆ ನಾವೆಲ್ಲ ಪ್ರೇರಣೆಯಾಗಿರ್ತೀವಿ. ಇವರೆಲ್ಲರ ಮೇಲೆ ಜೈ ಹನುಮಾನ್ ಗಂಗಾನಗರ ಅವರ ಆಶೀರ್ವಾದ ಸದಾ ಇವ್ರ ಮೇಲೆ ಇರಲಿ, ಇವರೆಲ್ಲ ಆಶೆಗಳು ಪೂರೈಸಲಿ ಎಂಬ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ಶುಭಾಶಯಗಳು. ಆಂಜನೇಯ ವಂದಿಸುವೆ ನಿನ್ನ ಪ್ರಸನ್ನಾಂಜನೇಯ ಭಜಿಸುವೆ ಭಜಿಸುವೆ ಬ್ರಹ್ಮಚಾರಿ ಭಜಿಸುವೆ ಸೀತಾ ದುಃಖಹಾರಿ. ವಿಭೀಷಣ ಪ್ರಿಯಕರ ಹೇ ಕಪೀಶ್ವರ ದುಷ್ಟಾಭಯಂಕರ ರುದ್ರಾವತಾರ. ವಿಭೀಷಣ ಪ್ರಿಯಕರ ಹೇ ಕಪೀಶ್ವರ ದುಷ್ಟಾಭಯಂಕರ ರುದ್ರಾವತಾರ. ಅಷ್ಟಸಿದ್ಧಿದಾತ ನವನಿಧಿದಾತಾರ ಅಷ್ಟಸಿದ್ಧಿದಾತ ನವನಿಧಿದಾತಾರ. ವಂದಿಸುವೆ ನಿನ್ನ ಪ್ರಸನ್ನಾಂಜನೇಯ ವಂದಿಸುವೆ ನಿನ್ನ ಪ್ರಸನ್ನಾಂಜನೇಯ ಭಜಿಸುವೆ ಭಜಿಸುವೆ ಬ್ರಹ್ಮಚಾರಿ ಭಜಿಸುವೆ ಸೀತಾ ದುಃಖಹಾರಿ. ಸುಗ್ರೀವ ಸಚಿವನೇ ಮಹಿರಾವಣ ಮರ್ದನ ಸುಗ್ರೀವ ಸಚಿವನೇ ಮಹಿರಾವಣ ಮರ್ದನ. ಸಂಕಟ ಮೋಚನ ಸಿಂಹಕಾಸೂದನ ಸಂಕಟ ಮೋಚನ ಸಿಂಹಕಾಸೂದ. ಓಂ ಮಾರುತಾತ್ಮಜಾಯ ನಮಃ. ಓಂ ತತ್ವಜ್ಞಾನ ಪ್ರದಾಯ ನಮಃ. ಓಂ ನಮಃ. ಓಂ ಅಶೋಕವನಿಕಾ ಕ್ಷೇತ್ರೇ ನಮಃ. ಓಂ ಸರ್ವಮಾಯಾ ವಿಭಂಜನಾಯ ನಮಃ. ಓಂ ಸರ್ವಬಂಧ ವಿಮೋಕ್ಷೇ ನಮಃ. ಓಂ ರಕ್ಷೋ ವಿಧ್ವಂಸಕಾರಕಾಯ ನಮಃ. ಓಂ ಪರವಿದ್ಯಾಪ್ರದಾಯ ನಮಃ. ಓಂ
ಆಂಜನೇಯ ವಂದಿಸುವೆ ನಿನ್ನ ಪ್ರಸನ್ನಾಂಜನೇಯ ಭಜಿಸುವೆ ಭಜಿಸುವೆ ಬ್ರಹ್ಮಚಾರಿ ಭಜಿಸುವೆ ಸೀತಾ ದುಃಖಹಾರಿ. ಗುಲ್ಬರ್ಗ ನಗರದ ಗಂಗಾನಗರದಲ್ಲಿ ಇವತ್ತು ಉದ್ಭವ ಹನುಮಾನ್ ದೇವಸ್ಥಾನದ ರಥೋತ್ಸವ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀಗಳ ಪಾದಕ್ಕೆ ನಮಸ್ಕರಿಸಿ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣಪ್ಪ ಕಮಕ್ನೂರು ಅಣ್ಣವರು ಹಾಗೂ ನಮ್ಮ ಶಿವಾನಂದ ಹೊನ್ಗುಂಟಿಯವರು, ಜಯಪ್ರಕಾಶ್ ಅವರು ಹಾಗೂ ಸಾಕಷ್ಟು ಎಲ್ಲ ಸಂದೇಶ್ ಅವರು ಹಾಗೂ ನಮ್ಮ ಉಮೇಶ್ ಹದಗಲ್ ಅವರು, ಶಾಂತಪ್ಪ ಕುಡಿಯವರು, ವಿಜಯಕುಮಾರ್ ಹದಗಲ್ ಅವರು, ಸಾಕಷ್ಟು ಎಲ್ಲ ರಾಯಪ್ಪ ಹೊನ್ಗುಂಟಿಯವರು, ಸಾಕಷ್ಟು ಎಲ್ಲ ಈ ಬಡಾವಣೆಯ ಹಿರಿಯ ಮುಖಂಡರು ಹಾಗೂ ಎಲ್ಲ ತಾಯಂದಿರು ಹಾಗೂ ಎಲ್ಲ ತಂದೆಯಂದರು ಇಲ್ಲಿ ಗಂಗಾನಗರದಲ್ಲಿ ಪ್ರತಿ ವರ್ಷ ಏನು ಇದು ರಥೋತ್ಸವ ಕಾರ್ಯಕ್ರಮ 31ನೇ ರಥೋತ್ಸವ ವರ್ಷ ಹಾಗೂ ಇಲ್ಲಿ ಭಾಳ ಅದ್ಧೂರಿಯಾಗಿ ಭಾಳ ಹೆಚ್ಚಿನ ಜನಸಂಖ್ಯೆ ಭಾಳ ಐತಿಹಾಸಿಕವಾಗಿ ರಥೋತ್ಸವ ಕಾರ್ಯಕ್ರಮ ನಡೀತದೆ. ಇಲ್ಲಿ ಸುಮಾರು 10-15 ಸಾವಿರ ಜನಸಂಖ್ಯೆ ಭಾಳ ನೋಡಿದ್ರೆ ಭಾಳ ಅದ್ಭುತ ಅನ್ನಿಸ್ತದೆ. ಭಾಳ ಇಷ್ಟು ಜನ ಸಿಟಿಯಲ್ಲಿ ಇಷ್ಟು ಜನ ಈ ರಥೋತ್ಸವ ಕಲಿತಂದ್ರೆ ಭಾಳ ಒಂದು ಖುಷಿ ಪಡುವಂಥ ವಿಷಯ. ಹಾಗೂ ಇಲ್ಲಿ ಉದ್ಭವ ಹನುಮಾನ್ ಟೆಂಪಲ ಪ್ರತಿ ವರ್ಷ ರಥೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಬರ್ತಾರೆ. ಸುಮಾರು 10-15 ಸಾವಿರ ಜನ. ಹಾಗೂ ಎಲ್ಲರಿಗೆ ಅನ್ನ ಸಂತರ್ಪಣೆ, ಮಜ್ಜಿಗೆ, ಸಾಕಷ್ಟು ಎಲ್ಲ ಒಂದು ಕಾರ್ಯಕ್ರಮ ನಡೆದುಕೊಳ್ಳೋದು ಎಲ್ಲ ಭಕ್ತರಲ್ಲಿ ಭಾಳ ಒಂದು ಒಳ್ಳೆಯ ಅದ್ಭುತ ರಥೋತ್ಸವ ಕಾರ್ಯಕ್ರಮ ಇದು. ಈ ರಥೋತ್ಸವ ಕಾರ್ಯಕ್ರಮ ಭಾಳ ಎಲ್ಲರಿಗೆ ಒಂದು ಗುಲ್ಬರ್ಗ ಜನತೆಗೆ ಹಾಗೂ ಗಂಗಾನಗರ ಜನತೆಗೆ ಒಂದು ಒಳ್ಳೆ ಆಯುಷ್ಯ, ಆರೋಗ್ಯ, ಸಂಪತ್ತು ಆ ದೇವ್ರು ಕೊಟ್ಟು ಕಾಪಾಡಲಿ ಅಂತಂತೇಳಿ ಹಾರೈಸಿ ನಾನು 2 ಮಾತು ಮುಗಿಸ್ತೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರಾಯ ನಮಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವಿನ ಪ್ರಥಮದಲ್ಲಿ ನನ್ನ ಆರಾಧ್ಯಗಳನ್ನು ಹೃದಯದಲ್ಲಿ ಮರೆಸಿಕೊಳ್ಳುತ್ತಾ ಹಿಂದಿನ ದಿವಸ ಯಾವ ಕಲ್ಯಾಣ ಕರ್ನಾಟಕ ಕಲಬುರಗಿ ನಗರದಲ್ಲಿ ಗಂಗಾನಗರ ಒಂದು ಕಮಿಟಿಯ ಒಂದು ಸದಸ್ಯರ ಒಂದು ಸಮಿತಿ ಒಂದು ವತಿಯಿಂದ ಇವತ್ತಿನ ದಿವಸ ಗಂಗಾನಗರದಲ್ಲಿ ಹನುಮಾನ ರಥೋತ್ಸವವನ್ನು ಅದ್ಧೂರಿಯಾಗಿ ಇವತ್ತು ಗಂಗಾನಗರ ಆಗಿರ್ಬೋದು, ಮಾಣಿಕೇಶ್ವರ ಕಾಲನಿ ಆಗಿರ್ಬೋದು, ಸಮಸ್ತ ಎಲ್ಲ ಈ ಗುಲ್ಬರ್ಗ ನಾಡಿನ ಜನತೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಇವತ್ತು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮ MLC ಆಗಿರುವಂಥ ತಿಪ್ಪಣಪ್ಪ ಕಮಕ್ನೂರವರು ಹಾಗೂ ಎನೆಗೆ ಹೋಗಿರುವಂಥ ನಮ್ಮ ಇನ್ನೊಬ್ಬರು ನಾಯಕರಾಗಿರುವ ಹಾಗೂ ಶಾಂತಪ್ಪ ಕೂಡಿ ಅವರೇ, ವಿಜಯಕುಮಾರ್ ಹದಗಲ್ ಅವರೇ ಮತ್ತು ಇಲ್ಲೆಲ್ಲ ಕಮಿಟಿಯವರು ಬಹಳ ಅದ್ಧೂರಿಯಿಂದ ಈ ಒಂದು ಕೆಲಸ ಮಾಡಿ ಯಾವ ಗಂಗಾನಗರದಾಗ ಅದ್ಧೂರಿಯಾಗಿ ಇವ ರಥೋತ್ಸವವನ್ನು ಜರುಗಿದೆ. ಇವತ್ತು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರನ್ನು ಬರಮಾಡಿಕೊಂಡು ಇವತ್ತು ರಥೋತ್ಸವ ಅದ್ಧೂರಿಯಾಗಿ ಜರುಗಿದೆ. ಈ ಒಂದು ಸಂದರ್ಭದಲ್ಲಿ ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಹೀಗಾಗಿ ಇವತ್ತು ನಮ್ಮ ಎಲ್ಲರ ನೆಚ್ಚಿನ ಮತ್ತೆಲ್ಲರೂ ಮಕ್ಕಳು ಮತ್ತು ತಂದೆ ತಾಯಿಗಳು ಇವತ್ತು ಈ ರಥೋತ್ಸವದಲ್ಲಿ ಪಾಲ್ಗೊಂಡು ಈ ಯಶಸ್ವಿಯನ್ನು ಕಂಡಿದ್ದೇವೆ. ಹಾಗಾಗಿ ಇವತ್ತೆಲ್ಲರೂ ಕೂಡ ಈ ಗಂಗಾನಗರದಲ್ಲಿ ಇರತಕ್ಕಂಥ ಎಲ್ಲ ಜನರು ಹನುಮಾನ್ ಜಯಂತಿಯನ್ನು ಆಚರಣೆ ಮಾಡಿ ಪುನೀತರಾಗಿರೆ ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಂಗಾನಗರದಲ್ಲಿ ಜೈ ಹನುಮಾನ್ ರಥೋತ್ಸವ ಭಾಳ ವಿಜೃಂಭಣೆಯಿಂದ ನಡೆಯಿತು. ಸುಮಾರು 15-20 ಸಾವಿರ ಜನ ಈ ರಥೋತ್ಸವ ಕಾರ್ಯಕ್ರಮ ಭಾಗಿಯಾಗಿದ್ದರು. ಈ ಕಾರ್ಯಕ್ರಮದಲ್ಲಿ ಶಾಂತಪ್ಪ ಕೂಡಿಯವರು, ನಮ್ಮ ಚನ್ನಸನಹಳ್ಳಿ ಕೊತ್ತಲಪ್ಪತ್ಯ ಅಪ್ಪಾಜಿಯವರು, ನಮ್ಮ ಈ ಭಾಗದ ಅತ್ಯಂತ
ದಕ್ಷತೆ ಪ್ರಾಮಾಣಿಕತೆ ತಕ್ಕಂಥ ಅಧಿಕಾರಿಯಾದಂಥ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಭಾಗವಹಿಸಿದರು. ಮಾನೆ ಸಾಹೇಬರು ಕೂಡ ಭಾಗವಹಿಸಿದರು. ಎಲ್ಲ ಸಮಾಜದ ಎಲ್ಲ ಪ್ರಮುಖ ನಾಯಕರು, ವಿಜಯಕುಮಾರ್ ಹದಗಲ್, ಅಮೃತ ಡಿಗ್ಗಿ ಅವರು, ಮತ್ತು ಶ್ರೀಕಾಂತ್ ಅವರು, ಇನ್ನಿತರ ಎಲ್ಲರೂ ಕೂಡ ಒಕ್ಕಟ್ಟಾಗಿ ಅತ್ಯಂತ ಭಾಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಆಯೋಜನೆ ಆಗಿದ್ದರು. ಸಕಲ ಭಕ್ತರಿಗೆ ಈ ದೇವರು ಆಯುರ್ವೇದ ಕರುಣಿಸಲಿ. ಮುಂದಿನ ದಿನಗಳಲ್ಲಿ ಮಳೆ ಬೆಳೆ ಚೆನ್ನಾಗಿ ಬಂದು ಈ ಭಾಗದಲ್ಲಿ ಅಭಿವೃದ್ಧಿ ಆಗಲಿ, ಬಡವರ ಕಷ್ಟ ದೂರ ಆಗಲಿ ಎಂದು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಸಂಜೀವರಾಯನೇ ಲಂಕಿಣಿ ಭಂಜನ, ಸಂಜೀವರಾಯನೇ ಲಂಕಿಣಿ ಭಂಜನ, ವಂದಿಸುವೆ ನಿನ್ನ ಪ್ರಸನ್ನಾಂಜನೇಯ, ವಂದಿಸುವೆ ನಿನ್ನ ಪ್ರಸನ್ನಾಂಜನೇಯ. ಭಜಿಸುವೆ ಭಜಿಸುವೆ ಬ್ರಹ್ಮಚಾರಿ, ಭಜಿಸುವೆ ಸೀತಾ ದುಃಖಹಾರಿ. ಸೀತಾನ್ವೇಷಣ ಪಂಡಿತ ಶರಪಂಜರ ಭೇದಕ, ಜಿತೇಂದ್ರಿಯನೇ ವಿದ್ಯಾ ಸಂಪದ್ದಾಯಕ. ಸೀತಾನ್ವೇಷಣ ಪಂಡಿತ ಶರಪಂಜರ ಭೇದಕ, ಜಿತೇಂದ್ರಿಯನೇ ವಿದ್ಯಾ ಸಂಪದ್ದಾಯಕ. ಧೀರನೇ ಹನುಮನೆ ದಶಗ್ರೀವ ಕುಲಾಂತಕ, ಧೀರನೇ ಹನುಮನೆ ದಶಗ್ರೀವ ಕುಲಾಂತಕ. ವಂದಿಸುವೆ ನಿನ್ನ ಪ್ರಸನ್ನಾಂಜನೇಯ, ವಂದಿಸುವೆ ನಿನ್ನ ಪ್ರಸನ್ನಾಂಜನೇಯ. ಭಜಿಸುವೆ ಭಜಿಸುವೆ ಬ್ರಹ್ಮಚಾರಿ, ಭಜಿಸುವೆ